ಹಲೋ ನನ್ನ ಕುಟುಂಬದವರು ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ವೆಜ್ ಪನ್ನೀರ್ ಮೊಮೋಸ್. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: 1 ಕಪ್ಪು ಕ್ಯಾಬೇಜ್, ಕ್ಯಾರೆಟ್, ಪನ್ನೀರ್, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, 1/4 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್, 1 ಕಪ್ ಮೈದಾ ಹಿಟ್ಟು. ನಾವು ಮೊದಲಿಗೆ ಬೌಲಿಗೆ ಈಗ ಹಿಟ್ಟು ಕಲಿಸ್ಕೊಳ್ಳೋಣ. ನಾವೀಗ ಹಿಟ್ಟು ಕಲಿಸ್ಕೊಳ್ಳೋಣ. ನಾವು ಹಿಟ್ಟನ್ನ ಚಪಾತಿ ಹಿಟ್ಟಿನದಕ್ಕೆ ಅಷ್ಟು ಗಟ್ಟಿ ಕಲಿಸ್ಕೊಂಡ್ರೆ ಸಾಕು ಮೊಮೋಸಿಗೆ. ನಾವು ಚಪಾತಿ ಹಿಟ್ಟಿನದಕ್ಕೆ ಇಷ್ಟು ಗಟ್ಟಿ ಕಲಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. ನಾವು ಇಷ್ಟು ಗಟ್ಟಿ ಕಲಿಸ್ಕೊಂಡು ಇದನ್ನು ನೆನೆಲಿಕ್ಕೆ ಇಟ್ಟು ಈಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್. ನೋಡಿ ಫ್ರೆಂಡ್ಸ್, ನಾವೀಗ ಒಂದು ಫ್ಯಾನ್ನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀವಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಕಾದ ನಂತರ ನಾವೀಗ ಸ್ವಲ್ಪ ಈರುಳ್ಳಿ ಈಗ ಹಸಿಮೆಣಸಿನ್ಕಾಯಿ, ಕ್ಯಾಬೇಜ್, ನಾವು ಕ್ಯಾರೆಟ್ ಹಾಕ್ಕೊಳ್ಳೋಣ. ಕ್ಯಾರೆಟ್ ಹಾಕ್ಕೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಾವೀಗ ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳೋಣ. ಸ್ವಲ್ಪ ಜೀರಾ ಪೌಡ್ರ್ ಹಾಕ್ಕೊಳ್ಳೋಣ. ನಾವೀಗ ಪನ್ನೀರ್ ಇದಕ್ಕೆ ಸೇರಿಸ್ಕೊಳ್ಳೋಣ. ನಾವು ಪನ್ನೀರ್ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಬೇಯಿಸ್ಕೊಳ್ಳೋಣ. ನಾವೀಗ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ. ಸ್ಟಫಿಂಗಿಗೆ ಎಲ್ಲ ರೆಡಿ ಮಾಡ್ಕೊಂಡಿದೆ ಫ್ರೆಂಡ್ಸ್. ಈಗ ನಾವೀಗ ಮೊಮೋಸಿಗೆ ರೆಡಿ ಮಾಡೋಣ. ಅದನ್ನ ಹೆಂಗೆ ಮಾಡೋಣ ಅಂತ ಈಗ ನೋಡೋಣ ಬನ್ನಿ ಫ್ರೆಂಡ್ಸ್.
ಹಿಟ್ಟು ಕಲಿಸ್ಕೊಂಡು ಇಟ್ಟಿದ್ವಲ್ಲ ಫ್ರೆಂಡ್ಸ್, ನಾವೀಗ ಅವು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿ ನಾವೀಗ ಸ್ಟಫಿಂಗ್ನ ಅದರೊಳಗೆ ತುಂಬಿ ಮೊಮೋಸ್ ಈಗ ಈ ಸಣ್ಣ ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿವಲ್ಲ ಫ್ರೆಂಡ್ಸ್, ಇವನ್ನ ನಾವು ಚಪಾತಿ ಹಿಟ್ಟಿನ ಇದಕ್ಕೆ ರೌಂಡ್ ಶೇಪಾಗಿ ಲಟ್ಟಿಸ್ಕೊಳ್ಳೋಣ ಬರ್ರಿ ಫ್ರೆಂಡ್ಸ್. ನಾವೀಗ ಇದನ್ನ ಲಟ್ಟಿಸ್ಕೊಂಡು ಹೆಂಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ನಾವು ಈ ಥರ ರೌಂಡ್ ಶೇಪಾಗಿ ಲಟ್ಟಿಸ್ಕೊಳ್ಳೋಣ ಫ್ರೆಂಡ್ಸ್. ನಾವೀಗ ಸ್ಟಫಿಂಗ್ನ ಇದ್ರೊಳಗೆ ತುಂಬ್ಕೊಳ್ಳೋಣ ಫ್ರೆಂಡ್ಸ್. ನಾವೀಗ ಇದ್ರೊಳಗೆ ಸ್ಟಫಿಂಗ್ ತುಂಬಿಕೊಂಡು ಫ್ರೆಂಡ್ಸ್ ಈ ಥರ ಮಾಡ್ಕೊತಾ ಹೋಗ್ಬಿಟ್ರೆ ಫ್ರೆಂಡ್ಸ್. ಮಾಡೋಣ ಫ್ರೆಂಡ್ಸ್. ನಾವೀಗ ಈ ಥರ ಕೈಯೊಳಗೆ ಇಟ್ಕೊಂಡು ಮಾಡ್ಕೊತ ಎಲ್ಲವನ್ನು ಫಿಲ್ ಮಾಡೋಣ ಫ್ರೆಂಡ್ಸ್. ನಾವು ಈ ಥರ ಶೇಪ್ ಬೇಕಾದರೂ ತುಂಬ್ಕೊತ ಹೋಗ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್ ಈಗ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವನ್ನ ಸ್ಟೀಮರ್ ಒಳಗಿಟ್ಟು ಸ್ಟೀಮ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಬರ್ರಿ ಇನ್ನು ಈಗ ಸ್ಟೀಮರ್ ಒಳಗೆಲ್ಲ ಎಣ್ಣೆ ಹಚ್ಕೊಂಡು ಅವು ಸ್ಟೀಮ್ ಮಾಡೋಕ್ಕೆ ಮೊಮೋಸ್ನ ರೆಡಿ ಮಾಡ್ಕೊಳ್ಳೋಣ. ಈಗ ಸ್ಟೀಮರಿಗೆಲ್ಲ ಎಣ್ಣೆ ಹಚ್ಚಿದ್ದೆ ಆಗಿದೆ ಫ್ರೆಂಡ್ಸ್. ಇದ್ರೊಳಗೆ ಮೊಮೋಸ್ನ ರೆಡಿ ಮಾಡ್ಕೊಳ್ಳೋಣ. ನಾವೀಗ ಮೊಮೋಸ್ನ ಈ ರೀತಿ ಸ್ಟೀಮರ್ ಒಳಗೆ ರೆಡಿ ಮಾಡ್ಕೊಂಡು ಬೇಯಲಿಕ್ಕೆ ಇಡೋಣ ಫ್ರೆಂಡ್ಸ್. ನಾವೀಗ ಸ್ಟೀಮರ್ ಒಳಗೆ ಈ ರೀತಿ ಇಟ್ಕೊಂಡು ಮೇಲೆ ಸ್ವಲ್ಪ ಎಣ್ಣೆ ಹಚ್ಚೋಣ. ಈಗ ನಾವು ಈ ರೀತಿ ಮೇಲೆಲ್ಲ ಎಣ್ಣೆ ಹಚ್ಚಿ ಇದನ್ನು ಅಬಿ ಒಳಗೆ 10ರಿಂದ 15 ನಿಮಿಷ ಬೇಯಿಸ್ಕೊಳ್ಳೋಣ. ನಾವೀಗ ಲಿಡ್ ಕ್ಲೋಸ್ ಮಾಡೋಣ ಫ್ರೆಂಡ್ಸ್. ಬೆಂದ ಫ್ರೆಂಡ್ಸ್ ನಾವೀಗ ಸರ್ವ್ ಮಾಡೋಣ. ಈಗ ಮೊಮೋಸ್ ರೆಡಿ ಆದವು ಫ್ರೆಂಡ್ಸ್. ಸೈಜ್ವಾನ್ ಚಟ್ನಿ ಜೊತೆ ಸವಿಯೋಣ. ತುಂಬ ರುಚಿಯಾಗಿ ಬಂದಿದೆ ಫ್ರೆಂಡ್ಸ್. ನೀವು ಟೇಸ್ಟ್ ಮಾಡಿ, ನೀವು ಟ್ರೈ ಮಾಡಿ ಹೆಂಗೆ ಬಂತಂತೇಳಿ ಕಮೆಂಟ್ ಒಳಗೆ ತಿಳಿಸಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.